ಈ ರಾಜ್ಯದ ಜನತೆ ಈ ಪಕ್ಷಕ್ಕೆ ವೋಟನ್ನು ಹಾಕಿ 136 ಸೀಟನ್ನು ಗೆಲ್ಲಿಸಿದ್ದು ಇವರ ಈ ನಾಟಕ ಕಂಪನಿಯನ್ನು ನೋಡೋದಕ್ಕೆ ಅಲ್ಲ. ಈ ರಾಜ್ಯದ ಜನ, ರಾಜ್ಯದ ದಲಿತರು, ರಾಜ್ಯದ ಯುವಕರು ಬೀದಿಯಲ್ಲಿ ಬಿದ್ದಿದ್ದಾರೆ. ನೀವು ಯಾರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತೀರಿ, ಯಾರ ಮನೆಯಲ್ಲಿ ಲಂಚ್ ಮಾಡ್ತೀರಿ ಅನ್ನೋದು ಮುಖ್ಯ ಅಲ್ಲ. ರಾಜ್ಯ ಸರ್ಕಾರ ಮೆಕ್ಕೆಜೋಳವನ್ನ ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡಬೇಕೆಂದು ಒತ್ತಾಯಿಸಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಇವತ್ತು ಧಾರವಾಡದಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ ಮಾಡಿದರು. ನಗರದ ಕಲಾಭವನದ ವೃತ್ತದಿಂದ ಹಿಡಿದು ಪ್ರಮುಖ ಬೀದಿಗಳಿಗೆ ಸಂಚರಿಸಿದ ಕಾರ್ಯಕರ್ತರು ಕೂಡಲೇ ಸರ್ಕಾರ ರೈತರು ಬೆಳೆದಂಥ ಮೆಕ್ಕೆಜೋಳಕ್ಕೆ ಪ್ರತಿ ಟನ್ನಿಗೆ, ಪ್ರತಿ ಕ್ವಿಂಟಲ್ಗೆ 3,000 ರೂಪಾಯಿ ಬೆಲೆಯಂತೆ ಖರೀದಿ ಮಾಡಬೇಕು. ಹುಬ್ಬಳ್ಳಿ ಮಟ್ಟದಲ್ಲಿ ಈ ಒಂದು ಬೆಂಬಲ ಬೆಲೆ ಖರೀದಿ ಕೇಂದ್ರವನ್ನು ಕೂಡಲೇ ತೆರೆಯಬೇಕು. ಸಾಕಷ್ಟು ರೀತಿಯ ಹೋರಾಟ, ಒತ್ತಾಯ, ಮನವಿಯನ್ನು ಈಗಾಗಲೇ ಮಾಡಲಾಗಿದೆ. ಇವತ್ತು ಸಹ ಒಂದು ತಾರ್ಕಿಕ ಅಂತ್ಯ ಆಗಬೇಕು. ಯಾಕಂದರೆ ರೈತರು ಬೆಳೆದಂಥ ಮೆಕ್ಕೆಜೋಳ ಈಗಾಗಲೇ ಬೆಲೆ ಇಲ್ಲದೆ ಖರೀದಿ ಮಾಡಲಿಕ್ಕೆ ಆಗ್ತಿಲ್ಲ. ರೈತರು ಸಾಲ ಸೋಲ ಮಾಡಿಕೊಂಡು ಸಮಸ್ಯೆಯಲ್ಲಿದ್ದಾರೆ. ರಾಜ್ಯ ಸರ್ಕಾರ ರೈತರ ಬಗ್ಗೆ ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ಮಾಡಿದ್ದೇವೆ ಎಂಬ ಭರವಸೆನ ಕೊಡ್ತಾ ಇದ್ದಾರೆ. ಯಾವುದೇ ಭರವಸೆಗಳು, ಆಶ್ವಾಸನೆಗಳು ಅಥವಾ ಇದುವರೆಗೂ ಅವರು ಕೊಟ್ಟ ಮಾತು ಈಡೇರಿಲ್ಲ. ಆದ್ದರಿಂದ ಕೂಡಲೇ ರೈತರ ನೆರವಿಗೆ ಬರಬೇಕು ಎಂದೇಳಿ ಪ್ರತಿಭಟನಾ ಮೆರವಣಿಗೆ ನೇತೃತ್ವ ವಹಿಸಿದಂಥ ಬಿಜೆಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಜು ಪಿ ಹಾಗೂ ಶಾಸಕ MR ಪಾಟೀಲ್ ಅಂತ ಅನೇಕರು ಒತ್ತಾಯ ಮಾಡಿದರು. ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನಾವು ಈ ಹೋರಾಟವನ್ನು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ತೀವಿ. ಒಂದು ವೇಳೆ ರಾಜ್ಯ ಸರ್ಕಾರ ಕೂಡಲೇ ಈ ಒಂದು ಮೆಕ್ಕೆಜೋಳ ಬೆಂಬಲ ಬೆಲೆ ಖರೀದಿ ಕೇಂದ್ರ ಆರಂಭಿಸಿದರೆ ಉಗ್ರ ರೀತಿಯ ಹೋರಾಟವನ್ನು ಇನ್ನೂ ಮಾಡ್ತೀವಿ ಎಂಬ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದರ ಜೊತೆಗೆ ಸುಮಾರು 20ಕ್ಕೂ ಹೆಚ್ಚು ಎತ್ತಿನ ಬಂಡೆಗಳನ್ನು ತೆಗೆದುಕೊಂಡು ಬಂದು ನಗರದ ಜುಬ್ಲಿ ಸರ್ಕಲ್ ಇರ್ಬೋದು, ಜಿಲ್ಲಾಧಿಕಾರಿ ಕಚೇರಿಯ ಮುಂದ್ಗಡೆ ಒಂದು ನಿಲ್ಲಿಸಿ ರೈತರು ಆಕ್ರೋಶ ವ್ಯಕ್ತಪಡಿಸಿ ರಾಜ್ಯ ಸರ್ಕಾರ ಕೂಡಲೇ ನಮ್ಮ ರೈತರ ನೆರವಿಗೆ ಬರೆದಿದ್ರೆ ಖಂಡಿತವಾಗಲೂ ರೈತರು ಲಕ್ಷಾಂತರ ರೈತರ ನೆರವಿನೊಂದಿಗೆ ಮುಂದಿನ ದಿನಗಳಲ್ಲಿ ಇನ್ನೊಂದು ರೀತಿಯ ಹೋರಾಟವನ್ನು ರೂಪಿಸುತ್ತೇವೆ ಎಂಬ ಎಚ್ಚರಿಕೆಯನ್ನು ಇದೇ ಸಂದರ್ಭದಲ್ಲಿ ಶಾಸಕ MR ಪಾಟೀಲ್ ನೀಡಿದರು. ಕ್ಯಾಮರಾ ಪರ್ಸನ್ ಸುಜಲ್ ಜೊತೆ ಕಲ್ಮೇಶ್ ಮಂಡ್ಯ, ಸಾಲಾರ್ ನ್ಯೂಸ್ ಹುಬ್ಬಳ್ಳಿ. ಈ ರಾಜ್ಯದ ಜನತೆ ಈ ಪಕ್ಷಕ್ಕೆ ವೋಟನ್ನು ಹಾಕಿ 136 ಸೀಟನ್ನು ಗೆಲ್ಲಿಸಿದ್ದು ಇವರ ಈ ನಾಟಕ ಕಂಪನಿಯನ್ನು ನೋಡೋದಕ್ಕೆ ಅಲ್ಲ. ಈ ರಾಜ್ಯದ ಜನ, ರಾಜ್ಯದ ದಲಿತರು, ರಾಜ್ಯದ ಯುವಕರು ಬೀದಿಯಲ್ಲಿ ಬಿದ್ದಿದ್ದಾರೆ. ನೀವು ಯಾರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತೀರಿ, ಯಾರ ಮನೆಯಲ್ಲಿ ಲಂಚ್ ಮಾಡ್ತೀರಿ ಅನ್ನೋದು ಮುಖ್ಯ ಅಲ್ಲ. ಎಲ್ಲಿಂದ ಕೋಳಿ ತರ್ತೀರಿ, ಕೋಳಿಯ ಬಣ್ಣ ಯಾವುದು, ಕೋಳಿಯ ಜುಟ್ಟು ಎಷ್ಟು, ಕೊಂಬು ಎಷ್ಟು ದೊಡ್ಡದಿತ್ತು, ಯಾವ್ಯಾವ ಕಲರ್ ಕೋಳಿಗಳು ಇದ್ವು, ಆ ಕೋಳಿಗೆ ಏನೇನು ತಿನ್ನಿಸಿದ್ರು, ಅದನ್ನು ಯಾರು ತಿಂದರು ಅನ್ನೋದು ನೋಡೋಕ್ಕೆ ಈ ರಾಜ್ಯದ ಜನ ಕೂತಿಲ್ಲ. ಜನ ವೋಟ್ ಹಾಕಿದ್ದಾರೆ. ನಿಮ್ಮ ಕುರ್ಚಿ ಕಾಳಗವನ್ನು ಎಲ್ಲ ಬದಿಗೆ ಇಟ್ಟು ಜನರ ಸಮಸ್ಯೆಗೆ ಬನ್ನಿ. ಎರಡನೇದಾಗಿ, ರೈತರು ನಿಮಗೆ ಕಾಣ್ತಾ ಇಲ್ವಾ? ದಲಿತರಿಗೆ ಒಂದೇ ಒಂದು ಮನೆಯನ್ನು ಈ ಸರ್ಕಾರದ ಯೋಗ್ಯತೆಗೆ ಮಂಜೂರು ಮಾಡಲಿಕ್ಕಾಗಿಲ್ಲ. ಒಂದು ಗ್ರಾಮ ಪಂಚಾಯಿತಿಗೆ ಒಂದು ಮನೆ ಮಂಜೂರಾಗಿಲ್ಲ. ಹಾಗಾಗಿ ಇವರು ಹೈಕಮಾಂಡ್, ದ ವೀಕೆಸ್ಟ್ ಹೈಕಮಾಂಡ್, ನೇರವಾಗಿ ಮತದಾರರಿಗೆ ಹೇಳಬೇಕು, ನೀವು ಮತ ಹಾಕಿದ್ದೀರಿ, ನಾವು ಮುಖ್ಯಮಂತ್ರಿಯನ್ನ ಇವ್ರನ್ನ ಉಳಿಸ್ತೇವೆ, ಇಲ್ಲ ಅಂದರೆ ಇವ್ರನ್ನ ಚೇಂಜ್ ಮಾಡ್ತವೆ. ಅದನ್ನು ಹೈಕಮಾಂಡ್ ನೇರವಾಗಿ ಮತದಾರರಿಗೆ ಹೇಳಬೇಕು. ಯಾರು ಕಾಂಗ್ರೆಸ್ಸಿಗೆ ಮತ ಹಾಕಿದಾರಲ್ಲ, ಜವಾಬ್ದಾರಿ ಇದೆ. ನಾವು ನಮಗೆ ಇಷ್ಟಕ್ಕೆ ಬಂದಂಗೆ ಕುಣಿತೀವಿ ಅಂತ ಹೇಳಿ ಕುಣಿಯೋದಲ್ಲ. ಎಲ್ಲ ಆಡಳಿತ ವ್ಯವಸ್ಥೆ, ಅಡ್ಮಿನಿಸ್ಟ್ರೇಟಿವ್ ಮೆಷಿನರಿ ಸ್ಟ್ಯಾಂಡ್ ಸ್ಟಿಲ್ ಆಗಿದೆ. ಯಾವ ವಿಧಾನಸೌಧದಲ್ಲಿ ಯಾವ ಕಾರ್ಯದರ್ಶಿಗಳು ಕೂಡ ಫೈಲ್ ಮೂವ್ ಮಾಡ್ತಾ ಇಲ್ಲ. ಸೊ ಇದರ ಇಂಪ್ಯಾಕ್ಟ್ ಜನಸಾಮಾನ್ಯನ ಮೇಲೆ, ಮತದಾರನ ಮೇಲೆ ಬೀಳುತ್ತೆ. ಇವರು ಯಾವಾಗ ಬ್ರದರ್ಸ್ ಅಂತಾರೆ, ಯಾರ್ಯಾರಿಗೆ ಬ್ರದರ್ಸ್ ಅಂತಾರೆ, ಬ್ರದರ್ಸ್ ಅಂದವ್ರನ್ನ ಯಾವಾಗ ಕೈ ಬಿಟ್ಟಿದ್ದಾರೆ ಅನ್ನೋದು ಬಹಳ ದೊಡ್ಡ ಇತಿಹಾಸ ಇದೆ DK ಶಿವಕುಮಾರ್ ಅವರು.